ಮೆಜರ್ಮೆಂಟ್ ಆಫ್ ವೇಟ್, ನಾವು ತೂಕನ ನೋಡೋದು ಈ ಚಾಪ್ಟರ್ ನಂಬರ್ 12 ಅಲ್ಲಿ, 4th ಸ್ಟ್ಯಾಂಡರ್ಡ್ ಚಾಪ್ಟರ್ ನಂಬರ್ 12 ಮೆಜರ್ಮೆಂಟ್ ಆಫ್ ವೇಟ್. ಸೊ ಇದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿದ್ದೀರಾ ಅಂದರೆ ಪ್ಲೀಸ್ ನಾನು ನಿಮ್ಮ ಹತ್ರ ಏನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ವಿಡಿಯೋ ನೋಡಿ ಹಂಗೆ ಹೋಗ್ಬಿಡ್ತಾರೆ ಕೆಲವರು. ಸೊ ನಿಮ್ಮ ಒಂದು ಲೈಕ್ ನಮಗೆ ಪ್ರೋತ್ಸಾಹ ನೀಡುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸೊ ನೆಕ್ಸ್ಟ್ ಚಾಪ್ಟರ್ 12 ಮೆಜರ್ಮೆಂಟ್ ವೇಟ್. ಸೊ ಈ ಲೆಸನ್ ಅಲ್ಲಿ ನಾವು ಏನೇನ ಈ ಚಾಪ್ಟರ್ ಅಲ್ಲಿ ಏನೇನು ಕಲಿಬಹುದು ಅಂತ, ರೆಕಗ್ನೈಸ್ ದ ಡಿಫ್ರೆಂಟ್ ಮೆಜರ್ಮೆಂಟ್ ಆಫ್ ವೇಟ್, ಡಿಫ್ರೆಂಟ್ ಟೈಪ್ಸ್ ಆಫ್ ವೇಯಿಂಗ್ ಏನಿರುತ್ತೆ, ಯಾವ ತರ ನಾವು ತೂಕ ಮಾಡಬಹುದು, ಮತ್ತೆ ಬ್ಯಾಲೆನ್ಸ್ ಯಾವ ತರ ಮಾಡಬಹುದು, ತೂಕದ್ದು ಯೂನಿಟ್ ಏನು, ವೇಟ್ ಇಂದು ಕಿಲೋಗ್ರಾಮ್ ಇಂದ ಗ್ರಾಮ್ಗೆ ಯಾವ ತರ ಕನ್ವರ್ಟ್ ಮಾಡೋದು, ಸಬ್ಟ್ರಾಕ್ಷನ್ ಯಾವ ತರ ಮಾಡೋದು, ಆಡಿಷನ್ ಯಾವ ತರ ಮಾಡೋದು ಅಂತ ಈ ಫುಲ್ಲು ಚಾಪ್ಟರ್ ಅಲ್ಲಿ ನಾವು ಕಲಿತೀವಿ. ಇಲ್ಲಿ ನೋಡಿ, ಲೀಸ್ಟ್ ದ ಸಮ್ ಆಫ್ ದ ಸಿಚುಯೇಷನ್ ಇನ್ ಡೈಲಿ ಲೈಫ್ ವೇರ್ ವೇಯಿಂಗ್ ಇಸ್ ಡನ್. ಎಲ್ಲೆಲ್ಲಿ ನೀವು ತೂಕನ ನೋಡ್ತೀರಾ ಅಂತ ಕೇಳಿದ್ದಾರೆ ಇಲ್ಲಿ. ವೇಯಿಂಗ್ ವೆಜಿಟೇಬಲ್ಸ್ ಆರ್ ಫ್ರೂಟ್ಸ್ ಅಟ್ ದ ಮಾರ್ಕೆಟ್. ಮಾರ್ಕೆಟ್ ಅಲ್ಲಿ ನಾವು ನೋಡ್ತೀವಿ ವೆಜಿಟೇಬಲ್ಸ್ ಮತ್ತೆ ಫ್ರೂಟ್ಸ್ ಅಲ್ಲಿ ತೂಕ ಮಾಡ್ತಿರ್ತಾರೆ. ಮೆಜರಿಂಗ್ ಲಗೇಜ್ ವೇಟ್ ಅಟ್ ಅನ್ ಏರ್ಪೋರ್ಟ್. ಏರ್ಪೋರ್ಟ್ ಅಲ್ಲಿ ಲಗೇಜ್ ಕೂಡ ತೂಕ ಮಾಡ್ತಾ ಇರ್ತಾರೆ. ಚೆಕಿಂಗ್ ಬಾಡಿ ವೇಟ್ ಆನ್ ವೇಯಿಂಗ್ ಮಿಷಿನ್. ಸೊ ವೇಯಿಂಗ್ ಮಿಷಿನ್ ಅಲ್ಲಿ ಬಾಡಿ ವೇಟ್ ಕೂಡ ಮಾರ್ಕೆಟ್ ಪ್ಲೇಸಸ್ ಅಲ್ಲಿ, ಸ್ಕೂಲ್ಸ್ ಅಲ್ಲಿ, ಸೊ ಅಲ್ಲಿ ನಾವು ನೋಡ್ತೀವಿ. ವೇಯಿಂಗ್ ಇಂಗ್ರೀಡಿಯೆಂಟ್ಸ್ ಫಾರ್ ಕುಕ್ಕಿಂಗ್. ಸೊ ಸ್ಟೋರ್ಸ್ ಅಲ್ಲಿ ಕುಕ್ಕಿಂಗ್ ಏನಾನ ಇಂಗ್ರೀಡಿಯೆಂಟ್ಸ್ ಬೇಕು ಅದರಲ್ಲೂ ನಾವು ಅಲ್ಲಿ ವೇಯಿಂಗ್ ಮಿಷಿನ್ ನೋಡ್ತೀವಿ. ಸೊ ಇಲ್ಲಿ ನೋಡಿ, ಸಬ್ಸ್ಟೆನ್ಸ್ ದಟ್ ಯು ಕ್ಯಾನ್ ವೇಟ್ ಇನ್ ಗ್ರಾಮ್. ಗ್ರಾಮಲ್ಲಿ ಯಾವುದನ್ನ ನೀವು ತಗೊಳ್ಬಹುದು ಅಂತ. ಶುಗರ್, ಸಾಲ್ಟ್. ಸಬ್ಸ್ಟೆನ್ಸ್ ದಟ್ ಕ್ಯಾನ್ ಬಿ ವೇಟ್ ಇನ್ ಕಿಲೋಗ್ರಾಮ್. ರೈಸ್, ವೀಟ್ ಅದನ್ನ ನಾವು ಕೆಜಿ ತೂಕನೂ ತಗೊಳ್ತೀವಿ, ಕೆಲವು ಗ್ರಾಮಲ್ಲೂ ತಗೊಳ್ತಾರೆ. ಸೊ ಎರಡು ಕೂಡ. ಸೊ ಇಲ್ಲಿ ಎಸ್ ಆರ್ ನೋನ ಬರಿಬೇಕು. ಇಲ್ಲೊಂದು ಟೇಕ್ ಎ ಬೀಮ್ ಬ್ಯಾಲೆನ್ಸ್ ಆಫ್ ವೇಯಿಂಗ್ ಯೂನಿಟ್ ಇನ್ ಯುವರ್ ಸ್ಕೂಲ್, ಕೀಪ್ ದ ವೇಯಿಂಗ್ ಯೂನಿಟ್ ಆಫ್ 1 kg ಆನ್ ದ ಲೆಫ್ಟ್ ಪ್ಯಾನ್ ಬ್ಯಾಲೆನ್ಸ್, ಯು ಶುಡ್ ಕೀಪ್ ದ ವೇಯಿಂಗ್ ಯೂನಿಟ್ ಮೆನ್ಷನ್. ಸೊ ಇದನ್ನ ನಾವು ಸ್ಕೂಲ್ಸ್ ಅಲ್ಲಿ ಆಕ್ಟಿವಿಟಿ ಮಾಡಿಸ್ತೀವಿ. ಮಾಡಿ ಇದು ಎಸ್ ಆರ್ ನೋ ಅಂತಾನೆ ಬರಿಬೇಕು. ಸೊ ಸ್ಕೂಲ್ಸ್ ಅಲ್ಲಿ ಆಕ್ಟಿವಿಟಿ ಮಾಡಿ ಇದು ಬರ್ಸಿರೋದು ನಾನು. ಸೊ ಇಲ್ಲಿ ನೋಡಿ, 1 ಕಿಲೋಗ್ರಾಮ್ ಇಸ್ ಈಕ್ವಲ್ ಟು 100 ಗ್ರಾಮ್ ಆಗುತ್ತೆ. 1 kgಗೆ 1000 ಗ್ರಾಮ್ ಆಗುತ್ತೆ. 1 kgಗೆ 1000 ಗ್ರಾಮ್ ಆಗುತ್ತೆ. ಸೊ ಇದನ್ನ ನೀವು ನ್ಯಾಪ್ನ ಇಟ್ಕೊಂಡಿರ್ಬೇಕು. ಪ್ರಾಬ್ಲಮ್ಸ್ ಬಂತು ನೋಡಿ. ಎಕ್ಸರ್ಸೈಸ್ 12.1 ಕನ್ವರ್ಟ್ 8 kg ಟು ಗ್ರಾಮ್. ಕೆಜಿನ ಗ್ರಾಮಲ್ಲಿ ಯಾವ ಥರ ಕನ್ವರ್ಟ್ ಮಾಡ್ತೀವಿ ಅಂದರೆ, ನಾವು 8 into 1000ನ ಮಲ್ಟಿಪ್ಲೈ ಮಾಡಿದಾಗ ಅದೆಷ್ಟು ಪ್ರಾಡಕ್ಟ್ ಬರುತ್ತೋ ಅದು ಗ್ರಾಮಲ್ಲಿ ಕನ್ವರ್ಟ್ ಆಗುತ್ತೆ. ಸೊ 8 kg ಇಸ್ ಈಕ್ವಲ್ ಟು 8 into 1000 ಇಸ್ ಈಕ್ವಲ್ ಟು 8 ಗ್ರಾಮ್. 9 kg ಇಸ್ ಈಕ್ವಲ್ ಟು 9 into 1000 ಇಸ್ ಈಕ್ವಲ್ ಟು 9000 ಗ್ರಾಮ್. 4 kg 600 gram 2 gram. 4 kg 600 gram. Sorry, 4000 gram. 4 into 6000 gram is equal to 4600 gram. Next, convert 7 kg 850 gram to gram. 7000 plus 850 grams, 7,750 ಗ್ರಾಮ್ ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ಅಡಿಷನ್ನ ಕೊಟ್ಟಿದ್ದಾರೆ. ಸೊ ಯಾವ ಥರ ಅಡಿಷನ್ ಮಾಡಬೇಕು ಅಂತ ನೋಡ್ಕೊಳ್ಳಿ. 42 kg ಮತ್ತು 52 kg, 58 kg ಇದೆ, ಎಷ್ಟಾಗುತ್ತೆ? ಸೊ 2 plus 8 10, 10 is 0, 1 is carry, 4 plus 1 is 5, 5 plus 5 is 10, 10 kg. 120 plus 45, 0 plus 5 is 5, 2 plus 4 is 6, 1 is 1, 165 kg. 150 plus 240, 0 plus 0 is 0, 5 plus 4 is 9, 1 plus 3 is 3, 390 kg. 6 plus 5 is 11, 11 plus 1 is carry, plus 4 plus 2 is 6, 6 plus 1 is 7, 1 plus 2 is 3. So 7 plus 9 is 16, 16 is 6, 1 is carry, 5 plus 3 is 8, 8 plus 1 is 9, 96 kg, 371 gram. So 0 plus 6 is 6, 4 plus 2 is 6, 3 plus 1 is 3, 6 plus 7 is 13, 13, 1 is carry,
3 plus 2 is 5. 5 plus 1 is 6. 1 is 1. 163 kg, 366 gram. 0 plus 6 is 0. 6. 3, 6 is 3. 6. 3 is 3. 4 plus 2 is 6. 2 plus 1 is 3. 3 plus 1 is 4. 436 kg, 366 gram ಆಗುತ್ತೆ. ವರ್ಬಲ್ ಪ್ರಾಬ್ಲಮ್ಸ್ ಇದೆ ನೋಡ್ಕೊಳ್ಳಿ. ವೇಟ್ ಆಫ್ ದ ಅನಿಲ್ ಇಸ್ 45 kg. ಅಸ್ಲಂ ವೇಟ್ 3 kg more than him. What is the weight of the ಅಸ್ಲಂ? ಸೊ ವೇಟ್ ಆಫ್ ದ ಅನಿಲ್ 45 kg ಇದೆ. ಅಸ್ಲಮ್ದು ವೇಟ್ 3 kg ಮೋರ್ ಇದೆ. ಸೊ ಅದಕ್ಕೆ ನಾವು 45 ಪ್ಲಸ್ 3ನ ಆ್ಯಡ್ ಮಾಡಿದಾಗ ಟೋಟಲ್ ಎಷ್ಟಾಗುತ್ತೆ? 48 kg ಆಗುತ್ತೆ. ಅಸ್ಲಮ್ದು ವೇಟ್ 48 kg ಇದೆ. ರೀನಾ ಬೈಸ್ 10 kg ಆಫ್ ಮ್ಯಾಂಗೋಸ್, 15 kg ಆಫ್ ಆ್ಯಪಲ್ಸ್, 12 kg ಆಫ್ ಸ್ವೀಟ್ ಲೆಮನ್ ಫಾರ್ ದಿ ಫಂಕ್ಷನ್. ಫೈಂಡ್ ದ ಟೋಟಲ್ ವೇಟ್ ಆಫ್ ಅಮೌಂಟ್. ಸೊ ಮ್ಯಾಂಗೋಸ್ 10 kg ತಗೊಂಡಿದ್ದಾರೆ, ಆ್ಯಪಲ್ 15 kg ತಗೊಂಡಿದ್ದಾರೆ, ಸ್ವೀಟ್ ಲೆಮನ್ 12 kg ತಗೊಂಡಿದ್ದಾರೆ. ಸೊ ಆ್ಯಡ್ ಮಾಡಿದಾಗ 5 ಪ್ಲಸ್ 2 is 7. 1 1 1 is 3. 37 kg ಟೋಟಲ್ ಫ್ರೂಟ್ಸನ್ನ ಅವರು ಬೈ ಮಾಡಿದ್ದಾರೆ ಫಂಕ್ಷನಿಗೆ. ಸೊ ಇಲ್ಲಿ ನೋಡಿ, a sweet shop merchant sell 3 kg 200 gram of sweets in the morning and 6 kg 600 gram in the afternoon. What is the weight of the sweet sold? So morning ಅಲ್ಲಿ ಅವರು ಸ್ವೀಟ್ ಮರ್ಚೆಂಟ್ 3 kg 200 gram ಸೆಲ್ ಮಾಡಿದ್ದಾರೆ. ಆಫ್ಟರ್ನೂನ್ ಅಲ್ಲಿ ಸ್ವೀಟ್ಸ್ ಅವರು 6 kg 600 ಗ್ರಾಮ್ನ ಸೆಲ್ ಮಾಡಿದ್ದಾರೆ. ಟೋಟಲ್ ಆಗಿ ಎಷ್ಟು ಅವರು ಸೋಲ್ಡ್ ಮಾಡಿದ್ದಾರೆ, ಸೆಲ್ ಮಾಡಿದ್ದಾರೆ ಅಂತ. ಸೊ 0 ಪ್ಲಸ್ 0 is 0. 0 ಪ್ಲಸ್ 0 is 0. 2 ಪ್ಲಸ್ 6 is 8. 3 ಪ್ಲಸ್ 6 is 9. 9 kg 800 ಗ್ರಾಮ್ ಆಗುತ್ತೆ. A flower merchant has 7 kg 300 gram of jasmine, 5 kg 450 gram of rose, 10 kg of champak flower. What is the total weight of the flower he has? So jasmine 7 kg 300 gram ಇರುತ್ತೆ, ರೋಸ್ 5 kg 450 ಗ್ರಾಮ್ ಇದೆ, ಚಂಪಕ್ 10 kg ಇದೆ. ಸೊ ಇದನ್ನ ಆ್ಯಡ್ ಮಾಡಿದಾಗ 0 0 is 0. 0 5 is 5. 3 plus 4 is 7. So 7 plus 5 plus 10 is 22. 22 kg 750 gram. ಸೊ ಇಲ್ಲಿ ನೋಡಿ ಡಿಫ್ರೆನ್ಸ್ ದ ವೇಟ್ ಗಿವನ್. ಸೊ ಇಲ್ಲೂ ಕೂಡ ಇಲ್ಲಿ ಸಪ್ರಾಕ್ಷನ್ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ, ಹೇಳ್ಕೊಡ್ತೀನಿ. 4ಅಲ್ಲಿ 2 ಹೋದಾಗ 2, 3ನಲ್ಲಿ 1 ಹೋದರೆ 2, 22 kg. 9ಅಲ್ಲಿ 6 ಹೋದರೆ 3, 4ಅಲ್ಲಿ 3 ಹೋದರೆ 1, 2ನಲ್ಲಿ 1 ಹೋದರೆ 113 kg. ಸೊ 2ನಲ್ಲಿ 9 ಹೋಗಲ್ಲ, ಬರೋ ತಗೊಳ್ತೀವಿ, 12 ಆಗುತ್ತೆ. 12ಅಲ್ಲಿ 9 ಹೋದರೆ 3 ಆಗುತ್ತೆ. ಇಲ್ಲಿ 4 ಇದೆ ಅಲ್ವಾ, ಬರೋ ತಗೊಂಡಿದ್ದೀವಿ, 3 ಇತ್ತು. ಸೊ 4ಅಲ್ಲಿ 9 ಹೋಗಲ್ಲ, ಸೊ 1 ಬರೋ ತಗೊಂಡಿದ್ದೀವಿ. ಸೊ 13 ಆಗುತ್ತೆ. 13ಅಲ್ಲಿ 9 ಹೋದರೆ 4 ಆಗುತ್ತೆ. ಇಲ್ಲಿ 5 ಇದ್ದಿದ್ದು 4 ಇರುತ್ತೆ. 4ಅಲ್ಲಿ 2 ಹೋದರೆ 2, 243 ಆಗುತ್ತೆ. 7ಅಲ್ಲಿ 2 ಹೋದರೆ 5 ಆಗುತ್ತೆ. 2ನಲ್ಲಿ 1 ಹೋದರೆ 1. ಸೊ 6ಅಲ್ಲಿ 4 ಹೋದರೆ 2, 3ನಲ್ಲಿ 2 ಹೋದರೆ 1. 12 kg 15 ಗ್ರಾಮ್ಸ್ ಆಗುತ್ತೆ. ಸೊ ನೆಕ್ಸ್ಟ್ 4ಅಲ್ಲಿ 8 ಹೋದರೆ 4ಅಲ್ಲಿ 8 ಹೋಗಲ್ಲ, ನಾವು ಬರೋ ತಗೊಳ್ತೀವಿ. ಸೊ ಬರೋ ತಗೊಂಡಾಗ 14 ಆಗುತ್ತೆ. 14ಅಲ್ಲಿ 8 ಹೋದರೆ 6. ಸೊ ಇಲ್ಲಿ 6 ಮಿಕ್ಕಿರುತ್ತೆ. 6ಅಲ್ಲಿ 9 ಹೋಗಲ್ಲ, ಮತ್ತೆ ನಾವು ಬರೋ ತಗೊಂಡಿದ್ದೀವಿ, 16 ಆಯಿತು. 16ಅಲ್ಲಿ 9 ಹೋದರೆ 7 ಆಗುತ್ತೆ. ಇಲ್ಲಿ 0 ಉಳಿಯುತ್ತೆ. 0ನಲ್ಲಿ 0 ಹೋದರೆ 0. ಸೊ ಇಲ್ಲೂ ಅಷ್ಟೇ, 4ಅಲ್ಲಿ 9 ಹೋಗಲ್ಲ, ಬರೋ ತಗೊಂಡಿದ್ದೀವಿ, 14 ಆಯಿತು. 14ನಲ್ಲಿ 9 ಹೋದರೆ 5. ಇಲ್ಲಿ 9 ಇದ್ದಿದ್ದು 8 ಆಯಿತು. 8ಅಲ್ಲಿ 3 ಹೋದರೆ 5, 55 kg 76 ಗ್ರಾಮ್ ಆಗುತ್ತೆ. 8ಅಲ್ಲಿ 8 ಹೋದರೆ 0, 4ಅಲ್ಲಿ 4 ಹೋದರೆ 0, 2ನಲ್ಲಿ 2 ಹೋದರೆ 0. 8ಅಲ್ಲಿ 9 ಹೋಗಲ್ಲ, ಬರೋ ತಗೊಂಡಿದ್ದೀವಿ, 18 ಆಯಿತು. 18ಅಲ್ಲಿ 9 ಹೋದರೆ 9 ಇರುತ್ತೆ. ಸೊ 9 ಇದ್ದಿದ್ದು 8 ಆಯಿತು. 8ಅಲ್ಲಿ 4 ಹೋದರೆ 4. ಇಲ್ಲಿ 1 ಮಿಕ್ಕಿರುತ್ತೆ, ಇಲ್ಲೂ 1 ಮಿಕ್ಕಿರಲ್ಲ, ಬರೋ ತಗೊಂಡಿಲ್ಲ, 2 ಇದೆ. 2ನಲ್ಲಿ 1 ಹೋದರೆ 149 kg 0 ಗ್ರಾಮ್ ಇರುತ್ತೆ. ಸೊ ವರ್ಬಲ್ ಪ್ರಾಬ್ಲಮ್ ಕೊಟ್ಟಿದ್ದಾರೆ ಇಲ್ಲಿ, ಮೈನಸ್ ಸಪ್ರಾಕ್ಷನ್ದು. ಸೊ ನೋಡ್ಕೊಳ್ಳಿ, ಅಬ್ದುಲ್ ಬಾಟ್ ರೈಸ್. ಅಬ್ದುಲ್ ಎಷ್ಟು ತಂದಿದ್ದಾನೆ? 30 kg ರೈಸನ್ನ ತಂದಿದ್ದಾನೆ. ಯೂಸ್ ಮಾಡಿರೋದು ಅವ್ರ ಮನೆಯಲ್ಲಿ 19 kg ಅಷ್ಟೇ. ಇನ್ನು ಎಷ್ಟು ಮಿಕ್ಕಿರುತ್ತೆ ಅಂದರೆ 0ನಲ್ಲಿ 9 ಹೋಗಲ್ಲ, ಬರೋ ತಗೊಂಡಿದ್ದೀವಿ, 10 ಆಯಿತು. 10ನಲ್ಲಿ 9 ಹೋದರೆ 1 ಆಗುತ್ತೆ. ಸೊ 2 ಆಯಿತು, ನಾವು ಬರೋ ತಗೊಂಡಿದ್ದೀವಲ್ವ, ಅದಕ್ಕೆ 2ನಲ್ಲಿ 1 ಹೋದರೆ 1 ಆಗುತ್ತೆ. ಸೊ ಅವ್ರ ಮನೆಯಲ್ಲಿ ಇನ್ನು 11 kg ಮಿಕ್ಕಿರುತ್ತೆ.
ಸೊ ನೆಕ್ಸ್ಟ್ morning there was 550 kg of firewood in the garden and 200 kg of firewood was left. What is the quantity of firewood sold? ಒಂದು ಗಾರ್ಡನಲ್ಲಿ ಎಷ್ಟು ಫೈರ್ವುಡ್ ಇರುತ್ತೆ ಅಂದರೆ 550 kg ಫೈರ್ವುಡ್ ಇರುತ್ತೆ. ಆವಾಗ ಎಷ್ಟು ಸೆಲ್ ಆಯಿತು ಅಂದರೆ 200 kg ಸೆಲ್ ಆಗಿರುತ್ತೆ. ಮತ್ತು ಎಷ್ಟು ಉಳಿದಿರುತ್ತೆ ಅಂತ ನಾವು ನೋಡ್ಕೊಳ್ಳೋಣ. ಝೀರೋನಲ್ಲಿ ಝೀರೋ ಹೋದರೆ ಝೀರೋ, ಫೈನಲ್ ಝೀರೋ ಹೋದರೆ 5, ಫೈನಲ್ 2 ಹೋದರೆ 350 kg ಇನ್ನು ಫೈರ್ವುಡ್ ಏನಾಗಿದೆ ಲೆಫ್ಟ್ ಆಗಿದೆ. ಸೊ ಸೇಲ್ ಆಗಿದೆ. ಕ್ವಾಂಟಿಟಿ ಆಫ್ ಸೇಲ್ ಇಷ್ಟು ಲೆಫ್ಟ್ ಇರುತ್ತೆ, ಇಷ್ಟು ಟೋಟಲ್ ಇರುತ್ತೆ. ಸೊ ಇಷ್ಟು ಸೇಲ್ ಆಗಿದೆ ಅಂತ. ವೇಟ್ ಆಫ್ ಆನಂದ್ ಎಷ್ಟು kg ವೇಟ್ ಇರುತ್ತೆ, ಸುರೇಶಿಂದು ವೇಟ್ ಇರುತ್ತೆ. ಸೊ ಯಾವುದು ಎಷ್ಟು kg ಇಂದ ಜಾಸ್ತಿ ಇದೆ ಅಂತ ನೋಡ್ಕೊಳ್ಳಿ. ಆನಂದ್ ಮತ್ತು ಸುರೇಶ್ದು ವೇಟ್ ಹಾಕಿದಾಗ ನಾವು ಸಬ್ಟ್ರಾಕ್ಷನ್ ಮಾಡಿದಾಗ 2 kg 900 ಗ್ರಾಮ್ 400 ಗ್ರಾಮ್ ಬರುತ್ತೆ. ಸೊ ಆನಂದ್ ವೇಟ್ ಈಸ್ ಮೋರ್ ಬೈ 2 kg 400 ಗ್ರಾಮ್ ಅಂತ ಬರೀತೀವಿ. ಇಷ್ಟು ಅವ್ರದ್ದು ಇದು ವೇಟ್ ಇರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ 20 kg 250 gram of sweet was bought for the naming ceremony of child. From this 13 kg of sweet was distributed. What is the quantity of sweet undistributed? So sweet ಎಷ್ಟು ತಂದಿದ್ದಾರೆ ಅಂದರೆ ಅವರು 20 kg 250 ಗ್ರಾಮ್ ತಂದಿದ್ದಾರೆ. ಡಿಸ್ಟ್ರಿಬ್ಯೂಟ್ ಮಾಡಿರೋ ಸ್ವೀಟ್ 13 kg 0 ಗ್ರಾಮ್ ಇದೆ. ಅನ್ಡಿಸ್ಟ್ರಿಬ್ಯೂಟೆಡ್ ಸ್ವೀಟ್ಸ್ ಎಷ್ಟಿದೆ ಅಂದರೆ ಝೀರೋನಲ್ಲಿ ಝೀರೋ ಹೋದರೆ ಝೀರೋ, ಫೈವ್ನಲ್ಲಿ ಝೀರೋ ಹೋದರೆ 5, 2ನಲ್ಲಿ ಝೀರೋ ಹೋದರೆ 2. ಸೊ ಝೀರೋನಲ್ಲಿ 3 ಹೋದರೆ 10, 10ನಲ್ಲಿ 3 ಹೋದರೆ 7. ಇಲ್ಲಿ 1 ಮಿಕ್ಕಿರುತ್ತೆ. 1 - 1 ಈಸ್ 0. ಸೊ ಅರ್ಥ ಆಗ್ತಾ ಇದೆಯಾ ವಿವರ್ಸ್ ನಿಮಗೆ? ಸೊ ಇಷ್ಟು ನೀವು ಟೋಟಲ್ ಮೆಜರ್ಮೆಂಟ್ ಆಫ್ ದ ವೇಟ್ ಚಾಪ್ಟರ್ ಬಗ್ಗೆ ನಿಮಗೆ ಹೇಳಿದ್ದೀನಿ. ಸೊ ನೀವು ಇವಾಗ ನನ್ನ ಇದು ಪ್ರಾಬ್ಲಮ್ ಸಾಲ್ವ್ ಆಗಿದೆ, ನಿಮ್ಗೆ ಅರ್ಥ ಆಗ್ತಾ ಇದೆಯಾ, ಸೊಲ್ಯೂಷನ್ ನಿಮ್ಗೆ ಗೊತ್ತಾಗ್ತಾ ಇದೆ ಅಂದರೆ ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಡ್ತೀನಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಕಮೆಂಟಲ್ಲಿ ಹೇಳ್ಬೋದು ನಿಮಗೆ ಯಾವ ಪ್ರಾಬ್ಲಮ್ಸ್, ಯಾವ ಚಾಪ್ಟರ್, ಯಾವ ಸಬ್ಜೆಕ್ಟಿಂದು ಲೆಸನ್ ಚಾಪ್ಟರ್ ನಿಮಗೆ ಡಿಸ್ಕ್ರಿಪ್ಷನ್ ಬೇಕು ಅಂತ ಕಮೆಂಟ್ ಮಾಡಿದ್ರೆ ಆ ಡಿಸ್ಕ್ರಿಪ್ಷನ್ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಬಾಯ್.